ಇನ್ನೊಂದು ಈ ಜಗತ್ತನ್ನ ಉಳಿಸ್ಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಪ್ರಾಸ್ಟಿಟ್ಯೂಷನ್ನ ರೆಗ್ಯುಲರೈಸ್ ಮಾಡಬೇಕು. ಎಲ್ಲಿವರೆಗೂ ನೀವು ಪ್ರಾಸ್ಟಿಟ್ಯೂಷನ್ನ ರೆಗ್ಯುಲರೈಸ್ ಮಾಡಲ್ಲ, ಲೀಗಲೈಸ್ ಮಾಡಲ್ಲ, ಅಲ್ಲಿವರೆಗೂ ಈ ಜಗತ್ತು ಉದ್ಧಾರ ಆಗಲ್ಲ ಸರ್. 6 ತಿಂಗಳಿಗಲ್ಲ, 6 ದಿವಸಕ್ಕೆ ಒಬ್ಬೊಬ್ಬ ಜೈಲಿಗೆ ಹೋಗ್ತಾನೆ ಈ ಕಾಮಕೇಳಿ ಆಟದಿಂದ. ಸರ್, ಒಂದು ಸಣ್ಣ ಮಗು ಸರ್, 8 ವರ್ಷದ ಬಾಲಕಿಯ ಮೇಲೆ ಒಬ್ಬ 80 ವರ್ಷದ ಅರ್ಚಕ ನವದೆಹಲಿನಲ್ಲಿ ಅತ್ಯಾಚಾರ ಮಾಡ್ತಾನೆ. ಏನು ಮಾಡ್ತೀರಿ ಸರ್? ಹೈಕೋರ್ಟ್ ಆವರಣದಲ್ಲಿ ಒಬ್ಬ ವಕೀಲ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಇವತ್ತಿನ ಯುವ ಪೀಳಿಗೆ ಇದೆಯಲ್ಲ ಸರ್, ಯುವ ಪೀಳಿಗೆ ಇವೆಲ್ಲ ಈ ಮೊಬೈಲ್ಗಳು, ಈ ವೆಬ್ಸೈಟ್ಗಳು ಇವೆಲ್ಲ ಬಂದು ಎಲ್ಲ ನೀವು ಯಾವ್ಯಾವ ಸಂದರ್ಭಕ್ಕೆ ಏನೇನು ಮಾಡಬೇಕೋ ಅವನ್ನ ಮಾಡ್ಕೊಂಡು ಅವ್ರಿಗೆ ಏನೇನು ನೆಸೆಸಿಟೀಸ್ಗಳಿದೋ ಅವನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸರ್. ಇಲ್ಲದೆ ಹೋದರೆ ಇವತ್ತು ಹವ್ಯಾತವಾಗಿ ಜೀವನ ಮಾಡೋದಕ್ಕಾಗಲ್ಲ, ನೀವು ನೆಮ್ಮದಿಯಿಂದ ಇರೋದಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳು ಹೊರಗಡೆ ಹೋದ್ರು ಏನಾದರೂ ಆಕ್ಸಿಡೆಂಟ್ಗಳು ಅಷ್ಟೇ. ಕರೆಕ್ಟ್. ನಾನು ಹೇಳ್ತಾ ಇರೋದು ನಾಟ್ ಓನ್ಲಿ ರೇಪ್ಸ್, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಅಷ್ಟೇ ಅಲ್ಲ, ಆಕ್ಸಿಡೆಂಟ್ಗಳು ತಗೊಳ್ಳಿ. ಏನಾಗ್ತಾಯಿದೆ ಸರ್? ಸಂಬಂಧವೇ ಇರಲ್ಲ, ಬಂದುಬಿಟ್ಟಿರ್ತಾರೆ. ಆದರೆ ಅದರಲ್ಲಿ ನಿಮ್ಮ ವೈಫಲ್ಯ ಯಾರ್ದು ವೈಫಲ್ಯ ಅನ್ನಬೇಕು ಅಲ್ವಾ? ಸರ್ಕಾರ ತಗೊಳ್ತಕ್ಕಂಥ ಕೆಲವು ನಿಯಮಗಳು ಗಟ್ಟಿಯಾಗಿರಬೇಕು, ನಿರ್ಧಾರಗಳು ತೀಕ್ಷ್ಣವಾಗಿರಬೇಕು. ಅದು ಸಾಮಾಜಿಕವಾಗಿ ನೀವು ಅದನ್ನೆಂಥ ತೀರ್ಮಾನಗಳು ತಗೊಂಡಾಗ ಪರ ವಿರೋಧಗಳು ಇದ್ದೇ ಇರ್ತವೆ. ಅವನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಸಮಾಜದ ಹಿತದೃಷ್ಟಿಯಿಂದ, ಬದುಕಿನ ಹಿತದೃಷ್ಟಿಯಿಂದ, ನೆಮ್ಮದಿ ಬದುಕನ್ನು ಕೊಡೋ ಒಂದು ಹಿತದೃಷ್ಟಿಯಿಂದ ಕೆಲವು ನಿಯಮಗಳನ್ನು, ಕೆಲವು ನೀತಿಗಳನ್ನು ಜಾರಿಗೆ ತರಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಜಕ್ಕೂ ನನಗೆ ಇವತ್ತು ಖುಷಿ ಆಯಿತು ನನಗೆ, ಯಾಕಂದರೆ ಈ ಒಂದು ಇಂಟರ್ವ್ಯೂದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಎಲ್ಲವೂ ಕೂಡ ಯಾಕಂದರೆ ಪ್ರತಿಯೊಬ್ಬ ನಿರ್ಮಾಪಕರು ನೋಡುವಂಥದ್ದು, ಕಲಾವಿದರು ನೋಡುವಂಥದ್ದು, ಸಮಾಜ ನೋಡುವಂಥದ್ದು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಿಜಕ್ಕೂ ನನಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮಸ್ಕಾರ. ಬಟ್ ನೀವು ನಾನು ಕೊನೆಗೆ ಮಾತಾಡೋದಲ್ಲ, ಅದನ್ನು ನೀವು ಟೆಲಿಕಾಸ್ಟ್ ಮಾಡಲ್ಲ, ಗೊತ್ತು ನನಗೆ. ಇಲ್ಲ ಸರ್, ಖಂಡಿತ ಮಾಡಿದೆ. ಇಲ್ಲ ಮಾಡಲ್ಲ ಸರ್. ಇಲ್ಲ, ಯಾಕಂದ್ರೆ ಸರ್ ನನಗೆ ಗೊತ್ತು. ನಾನು ಅದಕ್ಕೆ ನೋಡ್ರಿ, ನಾನು ಇವಾಗ ನೀವು ಪಾಪ ಮೀಡಿಯಾದಲ್ಲಿ ಬಂದಿದ್ದೀರಿ, ಇವಾಗ ನಾವು ಬರೀ ನಿಮ್ದು ಎಷ್ಟೇ ಕೇಳ್ಕೊಂಡು ನೀವು ಇದು ಮಾಡ್ಕೊಂಡು ಹೋದ್ರಲ್ಲ, ಸಮಾಜದ ಚಿಂತನೆಗಳು ಏನು ಅನ್ನೋದನ್ನು ಕೂಡ ನಾವು ಮಾಡಬೇಕಾಗ್ತದೆ. ನೀವು ಅದನ್ನು ಮಾಡಿದವ್ರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಅದು ಬೇರೆ. ಖಂಡಿತವಾಗ್ಲಿ, ಅಲ್ಲ ಮ್ಯಾಟ್ರ್ ಅಲ್ಲ ನನಗೆ. ಯಾಕಂದರೆ ಒಂದು ಒಳ್ಳೆ ಮಾತುಗಳು. ಸರ್ ನಾನು ಇದು ನನಗೇನಾಗಬೇಕಾಗೈತೆ ಸರ್? ನನಗೆ 55 ವರ್ಷ. ಈಗ ಕಾಮಾಟಿಪುರ ಓಪನ್ ಮಾಡಿಸ್ಬಿಟ್ಟು ನನಗೇನಾಗಬೇಕಾಗೈತೆ? ನಿಜ ಸರ್ ಅಲ್ವಾ? ಮಕ್ಕಳು ಮದುವೆ ಮಾಡ್ಬೇಕು ಇವಾಗ. ನಾನು ಮಕ್ಕಳು ಮದುವೆ ಆಗಿದ್ರೆ 3-4-5 ವರ್ಷ ಆಗಿರೋದು ನಾನು ತಾತ ಆಗ್ಬಿಟ್ಟು ಅಲ್ವಾ? ಅದರಿಂದ ನೀವು ಇವನ್ನೆಲ್ಲ ಹಾಕಲ್ಲ ಮೀಡಿಯಾದವರು. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನೋ ಹಾಕಿದ್ರೆ ನಮ್ಮ ಪುಣ್ಯ. ಇಲ್ಲದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಚೆನ್ನಾಗಿದೆ, ನಾನು ಮಾಡಿ ಖಂಡಿತವಾಗ್ಲೂ ನಾವು ಪ್ರಸಾರ ಮಾಡ್ತೀವಿ. ಯಾಕಂದರೆ ವಿಚಾರಗಳಿಗೆ ನೀವುಗಳು ಕೆಲವೊಂದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಾಯಿದೆ. ಅದನ್ನು ಒಂಚೂರು ಮೈಂಡ್ ಇಟ್ಕೊಂಡಿಲ್ಲ. ಖಂಡಿತ ಸರ್, ಥ್ಯಾಂಕ್ ಯು. ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ ಹಾಗೇನಿಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್.